ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು SSLC ಎಕ್ಸಾಮ್ನ ಒಂದು ರಿಸಲ್ಟ್ಗಾಗಿ. ಸೊ ಯಾವಾಗ ಈ ಒಂದು ರಿಸಲ್ಟ್ ಬರುತ್ತೆ ಅಂತ ತುಂಬ ಜನ ಇದೀಗ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದರ ಒಂದು ಅಪ್ಡೇಟು ಕೂಡ ಬಂದಿದೆ. ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದರ ಜೊತೆಗೆ ನಾವು ಆನ್ಲೈನಲ್ಲಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕೆ ಒಂದು ಸಪ್ರೇಟ್ ಆಗಿರುವಂತಹ ಒಂದು ವೆಬ್ಸೈಟು ಕೂಡ ಇದೆ. ಆ ಒಂದು ವೆಬ್ಸೈಟ್ನಲ್ಲಿ ರಿಸಲ್ಟ್ ಬರೋಕ್ಕಿಂತ ಮುಂಚಿನ ದಿನದಲ್ಲಿ ನಿಮಗೆ ರಿಸಲ್ಟು ಕೂಡ ತುಂಬಾ ಈಸಿಯಾಗಿ ನೋಡ್ಕೊಳ್ಬೋದು. ಆ್ಯಂಡ್ ಆ ಒಂದು ವೆಬ್ಸೈಟ್ ಯಾವುದಂತನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ SSLC ಹಾಗೂ ಸೆಕೆಂಡ್ PUC ಎಕ್ಸಾಮ್ ಕೂಡ ಮುಗಿದಿತ್ತು. ಇನ್ನು ಸೆಕೆಂಡ್ PUCನ ಒಂದು ರಿಸಲ್ಟ್ ಎಲ್ಲರೂ ಕೂಡ ಚೆಕ್ ಮಾಡೇ ಇರ್ತೀರ. ಇನ್ನು ಎಲ್ಲರೂ ಕೂಡ ಇವಾಗ ವೆಯ್ಟ್ ಮಾಡ್ತಾ ಇರೋದು SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇವಾಗ ಬಂದಿರುವಂಥ ಕೆಲವೊಂದು ಮಾಹಿತಿಗಳ ಪ್ರಕಾರ SSLC ರಿಸಲ್ಟ್ ಬಂದ್ಬಿಟ್ಟು ಮೇ ಮೊದಲನೇ ವಾರ ಅಥವಾ ಎರಡನೇ ವಾರದಂದು ಈ ಒಂದು ರಿಸಲ್ಟ್ ಬರಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ. ಆ್ಯಂಡ್ ಇನ್ನು ನಾರ್ಮಲಿ SSLC ವಿದ್ಯಾರ್ಥಿಗಳು ಎಲ್ಲರೂ ಕೂಡ KARResult.nic.in ಈ ಒಂದು ವೆಬ್ಸೈಟಲ್ಲಿ ಅವರು ನೋಡ್ಕೊಳ್ತಾರೆ. ಬಟ್ ಇದರಲ್ಲಿ ಬಂದುಬಿಟ್ಟು ರಿಸಲ್ಟ್ ಅನೌನ್ಸ್ ಆಗಿರುವಂಥ ಒಂದು ದಿನ ಅವರ ಒಂದು ರಿಸಲ್ಟನ್ನು ನೋಡ್ಕೊಳ್ಬೋದು. ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ವೆಬ್ಸೈಟು ಕೂಡ ಇದೆ. ಆ ಒಂದು ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗುವ ಹಿಂದಿನ ದಿನ ಅವರ ಒಂದು ರಿಸಲ್ಟನ್ನು ನಾವು ಚೆಕ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಚೆಕ್ ಮಾಡ್ಬೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ಒಂದು ಆರ್ಟಿಕಲ್ನ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ದೀರಾ ಅಂತಂದರೆ ಸೇಮ್ ಇದೇ ಥರ ಇರುತ್ತೆ. ಸೊ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಕ್ಲಿಕ್ಕನ್ನು ಮಾಡ್ಕೊಂಡಿದ್ದ ನಂತರ ಪೇಜು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ನೀವು ಜಸ್ಟ್ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದಂಥ ಎರಡು ಲಿಂಕನ್ನು ಕೂಡ ನಿಮಗೆ ಕೊಟ್ಟಿರ್ತೀನಿ. ಸೊ ಇವಾಗ ನಾನು PCನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಎರಡು ಲಿಂಕು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮೊದಲೇದು ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ನ ಒಂದು ರಿಸಲ್ಟ್ ಆಗಿರುತ್ತೆ. ಇನ್ನು ಎರಡನೇ ಲಿಂಕು ಬಂದುಬಿಟ್ಟು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಮೊದಲೇದಾಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕ್ಕೊಳ್ಬೇಕು. ಆ್ಯಂಡ್ ಅದಾಗಿದ್ದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬೇಕು. ಸೆಲೆಕ್ಟನ್ನು ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಆಗುವ ಹಿಂದಿನ ದಿನವೇ ಈ ಒಂದು ವೆಬ್ಸೈಟಲ್ಲಿ ತುಂಬಾ ಈಸಿಯಾಗಿ ನಾವು ನೋಡ್ಕೊಳ್ಬೋದು. ಸೊ ಸೇಮ್ ಟು ಸೇಮ್ ಮೊಬೈಲ್ನಲ್ಲಿಯೂ ಕೂಡ ಇದೇ ಥರ ಇರುತ್ತೆ. ಸೊ ತುಂಬಾ ಈಸಿಯಾಗಿ ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಕೊಂಡು. ಆ್ಯಂಡ್ ಇವಾಗ SSLC ರಿಸಲ್ಟ್ಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇರ್ತಾರೋ ಸೊ ಅವ್ರುಗಳಿಗೆ ಈ ಒಂದು ವಿಡಿಯೋನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ತುಂಬಾ ಈಸಿಯಾಗಿ ನಾವು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.